ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇದು ಸಂಡೇ ದಿನದ ಲಾಗ್ ಆಗಿರುತ್ತೆ. ಸಂಡೇ ದಿನ ಬೆಳಗ್ಗೆನೆ ನೋಡಿ ನಾನಿಲ್ಲಿ ಆ, ಕೈ ಮದ್ದು ಅಂತ ಹೇಳ್ತೀವಿ ನಾವು ಕಡೆಯಲ್ಲಿ ಬೇವಿನ ಎಲೆ ಮತ್ತು ಚಿರತಿ ಕಡ್ಡಿ ಅಂತ ಬರುತ್ತೆ. ಅದು ನಾನಿಲ್ಲಿ ತೋರಿಸಿಲ್ಲ, ಹಾಗಾಗಿ ಈಗ ಪಾತ್ರೆಯಲ್ಲಿ ಇಟ್ಟಿರೋದನ್ನು ಎಲೆ ತೆಗೆದು ತೋರಿಸ್ತಾ ಇದ್ದೀನಿ. ಬೇವಿನ ಎಲೆನ ಮತ್ತು ಚಿರತಿ ಕಡ್ಡಿ ಎರಡನ್ನೂ ಸಹ ಚೆನ್ನಾಗಿ ತೊಳೆದುಕೊಂಡು ನೀರು ಹಾಕಿ ಕಾಯಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಕಹಿ ಮದ್ದು ಮಾಡ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ಇದಕ್ಕೆ ಇದು ನೈಟೇ ಮಾಡಿಟ್ಟಿರಬೇಕಾಗಿತ್ತು, ಆದರೆ ನನಗೆ ನೈಟ್ ಮಾಡಿಟ್ಟಿರಲಿಕ್ಕೆ ಆಗಿಲ್ಲ, ಹಾಗಾಗಿ ಬೆಳಿಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನೇನು ಮಾಡಿದ್ದೀನಿ, 1 ಟೀ ಸ್ಪೂನ್ ಅರಿಶಿನ ಪೌಡರ್, ಹಾಗೆ ಜೀರಿಗೆ 1 ಟೀ ಸ್ಪೂನ್, ಹಾಗೆ ಬಡೆ ಸೊಪ್ಪು ಇಷ್ಟನ್ನು ಸಹ ಸೇರಿಸಿ ಚೆನ್ನಾಗಿ ಕುದಿಯಲಿಕ್ಕೆ ಇಟ್ಟಿದ್ದೀನಿ. ನಾವು 1 ಲೋಟ ನೀರು ಹಾಕಿದ್ರೆ ಅಂದಾಜು 1 ಲೋಟ ನೀರು ಹಾಕಿದ್ರೆ ಅದು ಅರ್ಧ ಲೋಟಕ್ಕೆ ಬರಬೇಕು. ಅಲ್ಲಿ ತನಕ ನಾವು ಅದನ್ನು ಕುದಿಸ್ಬೇಕು. ಇಲ್ಲ ಅಂದರೆ ನಾವು ಅದನ್ನು ರುಬ್ಕೊಂಡು ಸಹ ಕುಡಿಬೋದು ಕೈ ಮದ್ದನ್ನು. ಇಲ್ಲಿ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನಾನು ವೆಯ್ಟ್ ಲಾಸ್ ಪೌಡ್ರನ್ನು ಕುಡಿತಿದ್ದೀನಿ ಅಂತ. ಇವಾಗಿಂದ ಅಲ್ಲ, ನಾನು ತುಂಬ ಒಂದು 2.5-3 ತಿಂಗಳಿಂದನೂ ಸಹ ಕುಡಿತಾ ಇದ್ದೀನಿ. ಆದರೆ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರಲಿಲ್ಲ. ಈಗ 1-2 ವಿಡಿಯೋ ಆಯಿತು ತೋರಿಸ್ಲಿಕ್ಕೆ ಮಾಡಿ. ಪ್ರತಿದಿನ ಕುಡಿಯೋದು ನೀವು ತೋರಿಸಿ ಅಂತ ಹೇಳಿದ್ರೆ ಪ್ರತಿದಿನ ಸಹ ಶೇರ್ ಮಾಡ್ಕೊಳ್ತೀನಿ ನಾನು. ನೋಡಿ, ಈ ಕಡೆ ಕೈ ಮದ್ದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ, ಚೆನ್ನಾಗಿ ಕುದಿಬೇಕು. ಅದು ಕುದಿಯೋಷ್ಟೊತ್ತಿಗೆ ನಾನು ಈ ಕಡೆ ಸಂಡೇ ಆಗಿರೋದ್ರಿಂದ ನಂದು ಪ್ರತಿ ಸಂಡೇನೂ ಇದೇ ಥರ ಇರುತ್ತೆ. ಸಂಡೇ ದಿನ ನಾನು ಯಾವತ್ತೂ ಮನೆ ಕ್ಲೀನಿಂಗನ್ನು ಡೀಪಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಈ ಜೇಡ್ರ ಬಳೆ ತೆಗೆಯೋದು ಅಂತ ಹೇಳ್ತೀವಲ್ಲ, ಅದನ್ನು ನಾನು ಸಂಡೇನೇ ಫುಲ್ಲಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಅಂದರೆ ಪ್ರತಿದಿನ ಎಲ್ಲೆಲ್ಲಿ ಕಾಣಿಸುತ್ತಲ್ಲ, ಗುಡಿಸುವಾಗ ಏನಾದರೂ ಕಾಣಿಸಿದ್ರೆ ತೆಗೆದು ಬಿಡ್ತೀನಿ. ಆದರೆ ದೊಡ್ಡ ಮನೆ ಆಗಿರೋದ್ರಿಂದ ಎಲ್ಲ ಕಡೆಗೂ ನನಗೆ ನಾನು ಪ್ರತಿದಿನ ತೆಗಿಯೋಕ್ಕೆ ಹೋಗಲ್ಲ. ಆದರೆ ವೀಕ್ಲಿ 1 ಡೇ ಮಾತ್ರ ಪ್ರತಿದಿನ ತೆಗಿತೀನಿ ನಾನು. ಸಂಡೇ ನಾನು ಈ ಕೆಲಸನ, ಅಂದರೆ ಸಂಡೇ ನನಗೆ ಬೆಳಿಗ್ಗೆನೇ ಅಡುಗೆ ಮಾಡೋದು ಇರೋದಿಲ್ಲ. ಸಂಡೇ ಮನೆಯವರಿಗೆ ರಜಾ ಇರೋದ್ರಿಂದ, ಇಲ್ಲಾಂದರೆ ಹಾಫ್ ಡೇಗೆ ಹೋಗಿ ಬರ್ತಾರೆ ಅವ್ರು, ರಜಾ ಇಲ್ಲ ಅಂದರೂ ಸಹ. ಸಂಡೇ ಅಂತೂ ಊಟಕ್ಕೆ ಬರದೇ ಇರೋದ್ರಿಂದ ನನಗೆ ಬೆಳಿಗ್ಗೆನೇ ಅಡುಗೆ ಮಾಡುವಂಥ ಕೆಲಸ ಇರೋದಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಬೆಳಗ್ಗೆ ಎದ್ದ ತಕ್ಷಣಕ್ಕೆ ನಾನು ಮೊದಲಿಗೆ ಬಿಸಿನೀರೆಲ್ಲ ಕಾಯಿಸ್ಕೊಂಡು ತಿಂಡಿಗೆ ಏನಾದರೂ ಬೇಕಿದ್ದರೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಬಂದು ನಾನೇನು ಕ್ಲೀನ್ ಮಾಡ್ತೀನಿ. ಈ ಥರ ಜೇಡರ ಬಲೆ ತೆಗೆಯೋದು ಎಲ್ಲ ಕ್ಲೀನ್ ಮಾಡೋದನ್ನು ಮೊದಲಿಗೆ ಮಾಡ್ಕೊಳ್ತೀನಿ. ಆನಂತರ ನಾನು ಉಳಿದಿರೋ ಕೆಲಸನ ಮಾಡ್ತಾಯಿದ್ದೀನಿ. ಈಗ ಬೆಳಿಗ್ಗೆ ಇಲ್ಲಿ ನಾನು ಕೆಳಗಡೆ ಅಷ್ಟೇ ಜೇಡರ ಬಲೆ ತೆಗೆಯೋದನ್ನು ಕಾಣಿಸಿದ್ದೀನಿ. ಮೇಲ್ಗಡೆ ಹೋದಾಗೆಲ್ಲ ಮತ್ತೆ ನಾನು ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ. ಹಿಂದಿನ ವಿಡಿಯೋದಲ್ಲಿ ನಾನು ಮೇಲ್ಗಡೆ ಜೇಡರ ಬಲೆ ಯಾವ ರೀತಿ ತೆಗಿತೀನಿ ಅನ್ನೋದನ್ನು ತೋರಿಸಿ, ಕೆಳಗೆಲ್ಲ ಜೇಡರ ಬಲೆ ತೆಗೆದು ಮೇಲೆಲ್ಲ ತೆಗೆದುಕೊಂಡು ಗುಡಿಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀನಿ. ಮೇಲ್ಗಡೆಯಿಂದ ಗುಡಿಸ್ಕೊಂಡೆಲ್ಲ ಬಂದೆ. ಈಗ ಕೆಳಗೆ ಮೇಲೆ ಎಲ್ಲ ಗುಡಿಸಿ ಫುಲ್ ಮನೆ ಕ್ಲೀನ್ ಮಾಡಿ, ನನಗೆ ಏನಂದರೂ ಜಸ್ಟ್ ಮನೆ ಒರೆಸ್ಲಿಕ್ಕೆ 1 ಅವರ್ ಬೇಕಾಗುತ್ತೆ. ಮೇಲ್ಗಡೆ ½ ಅವರ್, ಕೆಳಗಡೆ ½ ಅಂತ 1 ಅವರ್ ಬೇಕಾಗುತ್ತೆ. ನಾನು ಮನೆ ಕ್ಲೀನ್ ಮಾಡಲಿಕ್ಕೆ ನಂಗೆ ಅಷ್ಟು ಟೈಮ್ ಹಿಡಿಯುತ್ತೆ. ನೋಡಿ, ಇಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದೆ. ನಂತರ ಕಹಿ ಮದ್ದು ಅಂತ ಅಂತೀವಿ ನಾವು ಅದಕ್ಕೆ, ಅದನ್ನು ಕುದಿಲಿಕ್ಕೆ ಇಟ್ಟೋಗಿದ್ನಲ್ಲ, ಆವಾಗಲೇ ಗ್ಯಾಸನ್ನು ಆಫ್ ಮಾಡಿದೆ. ಸ್ವಲ್ಪ ತಣ್ಣಾದ ನಂತರ ಈಗ ಮನೆಯವರಿಗೆ ಮತ್ತು ಮಕ್ಕಳಿಗೆ ಕೊಡ್ತಾ ಇದ್ದೀನಿ. ನಾನಂದರೆ ವೆಯ್ಟ್ ಲಾಸ್ ಪೌಡ್ರ್ ಕುಡಿದಿರೋದ್ರಿಂದ ಸುಮಾರು ಒಂದು ಅರ್ಧ ಗಂಟೆ ಬಿಟ್ಟು, ಒಂದು ಅರ್ಧದಿಂದ 1 ಗಂಟೆ ಬಿಟ್ಟು ಕುಡಿದೆ ನಾನು. ಆನಂತರ ಕುಡಿದಿದ್ದೀನಿ. ಅವರಿಗೆ ಮೊದಲಿಗೆ ಕೊಟ್ಕೊಂಡಿದ್ದೆ, ಆನಂತರ ಅವರಿಗೆ ತಿಂಡಿ ಮಾಡಿ ಕೊಟ್ಟೆ. ನೋಡಿ, ಇಲ್ಲಿ ನಾನು ಅಷ್ಟು ಕ್ಲೀನ್ ಮಾಡೋಷ್ಟೊತ್ತಿಗೆ ನನಗೆ ಸುಮಾರು ಟೈಮ್ ಆಗೇ ಹೋಗ್ಬಿಟ್ಟಿತ್ತು. ದೇವ್ರ ಮನೆ ಮೇಲೆಲ್ಲ ಈಗ ಒರೆಸ್ಕೊಳ್ತಾ ಇದ್ದೀನಿ ನಾನು. ಈ ದೇವ್ರ ಮನೆ ಮೇಲೆ ನಮ್ದು ಏನಾಗ್ಬಿಡುತ್ತೆ, ಈ ಥರ ಧೂಳೆಲ್ಲ ಬಂದು ಕಲೆಕ್ಟ್ ಆಗಿಬಿಡುತ್ತೆ, ಧೂಳು ಬಂದು ಕೂತ್ಕೊಳ್ಳುತ್ತಲ್ಲ, ಹಾಗಾಗಿ ಕ್ಲೀನ್ ಇರಲಿ ಅಂತ ಈ ಥರ ನೆಲ ಒರೆಸೋದ್ರಿಂದ ಈ ಕೋಲಲ್ಲಿ ನಾನು ಮನೆಯೆಲ್ಲ ಒರೆಸೋದು ಕಡಿಮೆನೇ. ನಾನು ಮನೆ ಒರೆಸೋದಿಲ್ಲ, ಹಾಗಾಗಿ ದೇವ್ರ ಮನೆ ಮೇಲೆಲ್ಲ ಒರೆಸ್ತೀನಿ. ಆದಷ್ಟು ನಾನು ನೆಲನ ಕೈಯಲ್ಲೇ ಒರೆಸ್ತೀನಿ, ಇಲ್ಲಾಂದರೆ ಇನ್ನೊಂದು ಕೋಲ್ ಇಟ್ಕೊಂಡಿದ್ದೀನಿ, ಅದರಲ್ಲೇ ಒರೆಸ್ತೀನಿ. ನನಗೆ ಯಾವತ್ತಾದರೂ ಆಗೋದಿಲ್ಲ, ಸುಸ್ತು ತ್ರಾಸು ಅನ್ನುವಾಗ ನಾನು ಈ ರೀತಿ ಮಾಪಲ್ಲಿ ಒರೆಸ್ಕೊಳ್ಳೋದು. ಇಲ್ಲಾಂದರೆ ನಾನು ಬಗ್ಗಿಬಿಟ್ಟೆ, ಅಂದರೆ ಕೂತ್ಕೊಂಡು ಅಥವಾ ಬಗ್ಗಿ ಒರೆಸ್ತೀನಿ ಕೈಯಿಂದಲೇ. ಆನಂತರ ನೋಡಿ, ಇವತ್ತು ಫ್ಯಾನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾವು ಮನೆಯನ್ನೆಲ್ಲ ಯಾವಾಗಾದರೂ ಹಬ್ಬಕ್ಕೆ ಅಥವಾ ಮನೆ ಕ್ಲೀನಿಂಗಿಗೆ 1 ದಿನ ಅಂತ ಮೀಸಲಿಡೋದ್ಬಿಟ್ಟು ಅವಾಗವಾಗ ನಾವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ಮನೆ ನೀಟಾಗಿ ಕ್ಲೀನಾಗಿರುತ್ತೆ, ಯಾವಾಗಲೂ ಸಹ ಕ್ಲೀನಾಗಿರುತ್ತೆ. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಆಯಿತು. ಆನಂತರ ಸುಮಾರು ಅಲ್ಲಿಗೆ 10 ಗಂಟೆ ಆಗೋಯಿತು ನನಗೆ, ಇಡೀ ಮನೆ ಫುಲ್ ಕ್ಲೀನ್ ಮಾಡಿ ಫ್ಯಾನ್ ಎಲ್ಲ ಒರೆಸಿ ಕ್ಲೀನ್ ಮಾಡೋ ತನಕ. ಆನಂತರ ಸಂಡೇ ಆಗಿತ್ತಲ್ಲ, ಆನಂತರ ಅಕ್ಕಿ, ಗೋಧಿ, ರಾಗಿ, ಮೆಣಸು ಎಲ್ಲ ತಂದಿದ್ದರು. ನಾನು ಮೆಣಸನ್ನು ಸಹ ತೊಳೆದಿಟ್ಟೇ ಬಳಸೋದು. ಎಲ್ಲ ತೊಳೆದು ಆರ್ಲಾಕ್ಲಿಕ್ಕೋಸ್ಕರ ಅಮ್ಮನ ಮನೆ ಹತ್ರ ಹೋಗಿದ್ದೆ. ಯಾಕಂದರೆ ನಮ್ಮ ಮನೆ ಮೇಲೆ ನನಗೆ
ಹಾರಾಕ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆ ಫುಲ್ ಹಂಚೆಲ್ಲ ಹಾಕಿ ಸ್ಲೋಪ್ ಮಾಡಿ ಹಂಚು ಹಾಕಿರೋದ್ರಿಂದ ನಂಗೆ ಅಲ್ಲಿ ಹಾರಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಮ್ಮನೆ ಕೆಳಗಡೆ ಹಾಕಿದ್ರೆ ನಮ್ಮ ನಾಯಿ ಎಲ್ಲ ಓಡಾಡ್ತಾ ಇರುತ್ತೆ, ಹಾಗೆ ಧೂಳಾಗುತ್ತೆ ಅಂತ ನಾನು ತಿರ್ಗಿ ಅಮ್ಮನ ಮನೆ ಹತ್ರ ಇಲ್ಲಿ ಮೇಲ್ಗಡೆ ಜಾಗ ಇದೆ ಅಂತ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ತೊಳೆದ್ಬಿಟ್ಟು ಹಾರ ಹಾಕ್ಬಿಟ್ಟು ಬಂದೆ. ಅಲ್ಲಿ ಅಪ್ಪನ ಹತ್ರ ಮಾತಾಡ್ತಾ ಕೆಲಸ ಮಾಡ್ಕೊಳ್ತಾ ಇದ್ದೆ. ಅಪ್ಪ ಕೇಳ್ತಿದ್ದೆ ಅಂದರೆ ಅಲ್ಲಿ ಕೆಳಗಡೆ ಮಾಡಿ ಕುಡ್ಕೊಂಡು ಬಂದರು, ನಾನು ಹೋಗಿದ್ದೆ ಅಂತ. ಹಾಗೆ ಅಣ್ಣ ಎಲ್ಲ ಮನೇಲೇ ಇದ್ದರು ಅಂತ ಅಷ್ಟೊತ್ತಿಗೆ ಒಂದು ಸಲ ಮಾಡಿದ್ರು 10-11 ಗಂಟೆಗೆ. ನಾನು ಚಾನೇ ಕುಡಿಯೋದಿಲ್ಲ ಅಂತ ಇದ್ದೆ. ಹಂಗೂ ಚಹಾ ಕುಡಿದೆ. ಅಪ್ಪ ಕೇಳ್ತಿದ್ರು ನೀನು ಚಾನೇ ಕುಡಿಯೋದಿಲ್ಲ, ಅದ್ರಲ್ಲಿ ನಿಂತ್ಕೊಂಡಿದ್ದಾರೆ ಚಾನೇ ಕುಡಿಯೋದಿಲ್ಲ ಅಂತ ಮಾತಾಡ್ಕೊತ ಇದ್ದೆ ಅಪ್ಪ ನಾನು. ಹಾಗೆ ನನ್ನ ಮೊಬೈಲು ಅಣ್ಣನ ಮಕ್ಕಳು ತೊಗೊಂಡು ಹೋಗಿದ್ರು ನೋಡಿ, ಕೌಶಿಕ್ ಮತ್ತು ರಿತ್ವಿಕ್ ಮೊಬೈಲ್ ತೊಗೊಂಡು ಹೋಗಿ ಅವ್ರ ಮನೆ ಹತ್ರ ನಾಯಿ ಮರಿ ಹಾಕಿತ್ತು. ಹಾಗೆ ನಾಯಿ ಮರಿನೆಲ್ಲ ವಿಡಿಯೋ ಮಾಡ್ಕೊಂಡು ಬಂದು ಅವ್ರು ಹೋಗಿ 3 ಜನ ರಿತ್ವಿಕ್, ರಿಷಿಕ್ ಮತ್ತು ಕೌಶಿಕ್ ನಾಯಿ ಮರಿನೆಲ್ಲ ವಿಡಿಯೋ ಮಾಡ್ಕೊಂಡೆ ಬಂದರು. ತಿರ್ಗಾ ಮತ್ತು ನಾವು ಮೇಲುಗಡೆ ಮೆಣಸೆಲ್ಲ ಹಾರಾಕ್ತಾ ಇದ್ವಲ್ಲ, ಹಾಗೆ ಅಲ್ಲಿ ಬಂದು ರಿತ್ವಿಕ್ ಬಂದು ಸ್ವಲ್ಪ ಮತ್ತೆ ವಿಡಿಯೋ ಮಾಡಿಕೊಟ್ಟ. ಇದನ್ನೆಲ್ಲ ಕೆಲವೊಂದು ಪೇಷಂಟ್ ಏನಾಗ್ಬಿಟ್ಟಿರ್ತಾರೆ 4-5 ವರ್ಷ ಆಗಿ ಅವೆಲ್ಲ ಹಿಂಗೆ ಬೆಂಡ್ ಆಗಿಬಿಟ್ಟಿರ್ತಾರೆ. ಇದನ್ನು ಸೀದಾ ಮಾಡೋದು ಕಷ್ಟ. 4-5 ವರ್ಷ ಬರೀ ಕೈ ಮುರಿದು 45 ದಿವಸ ಹಿಂಗೆ ಕಟ್ ಹಾಕಿ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಕೈ ಮೂವ್ಮೆಂಟೇ ಆಗೋದಿಲ್ಲ. 4-5 ವರ್ಷದಿಂದ ಹಿಂಗೆ ಬೆಂಡ್ ಆಗಿದ್ದು ನಾವು ಸೀದಾ ಮಾಡ್ತೀವಿ ಅಂದ್ರೆ ಭಾಳ ಕಷ್ಟ. ಈಗ ಒಂದು 3-4 ತಿಂಗಳಿಂದ ಹಿಂಗಿದ್ರೆ ಮಾಡಿಸ್ಬೋದು. ಸರ್ ನಿಮ್ಮ ನಂಬರ್ ತಗೋದಿರಲ್ಲ, ನಾನು ಅದೇ ಹೇಳ್ತೀನಲ್ರಿ. ಈಗ ಇಂಥ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಹತ್ರ ಹೋಗಿದ್ವಿ. ಎಷ್ಟೋ ಜನಕ್ಕೆ ತುಂಬಾ ವಾಸಿ ಆಗಿದೆ ಅಂತ, ಹಾಗಾಗಿ ನಾವು ಸಹ ಹೋಗಿದ್ವಿ. ಇದು ಕುಮಟಾದಿಂದ ಒಳಗಾಗತ್ತೆ. ಕುಮಟಾದಿಂದ ಒಳಗೆ ಹಂಸಳ್ಳಿ ಅನ್ನುವಲ್ಲಿಗೆ ಬರ್ತಾರೆ, ಅಲ್ಲಿಗೆ ನಾವು ಸಹ ಹೋಗಿದ್ವಿ. ಎಷ್ಟೋ ಜನಕ್ಕೆ ತುಂಬಾ ಒಳ್ಳೆ ರಿಸಲ್ಟ್ ಬಂದಿದೆ. ಎಷ್ಟೊಂದು ಜನ ಹೇಳಿದ್ರಿಂದ ನಾವು ಕೂಡ ಹೋಗಿದ್ವಿ. ನಮ್ಮ ಅತ್ತೆಗೂ ಸಹ ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ನಾವು ಹೋದಾಗೆ ಒಬ್ಬರು ಬಂದಿದ್ದರು, ಮುನ್ಸಿಪಲ್ ಹಾಸ್ಪಿಟಲ್ ಔಷಧಿ ಎಲ್ಲ ಮಾಡಿದ್ರಂತೆ, ಅವರಿಗೆಲ್ಲೂ ಸಹ ರಿಸಲ್ಟ್ ಬಂದಿಲ್ಲ. ಎಷ್ಟೊಂದು ಕಡೆ ಔಷಧಿ ಎಲ್ಲ ಮಾಡಿದೆ, ಎಲ್ಲೂ ಸಹ ನನಗೆ ಕಡಿಮೆ ಆಗಿಲ್ಲ. ಇಲ್ಲಿ ಬಂದ ತಕ್ಷಣಕ್ಕೆ ಕಡಿಮೆ ಆಯಿತು ಅಂತ ಅವರು ತುಂಬಾ ಖುಷಿ ಪಟ್ಕೊಂಡು ಹೋದರು. ನಾವು ಹೋಗಿದ್ದಾಗ ಸ್ವಲ್ಪ ಜನ ಇದ್ದರು, ಅಂದರೆ ನಾವು ಸುಮಾರು ಒಂದು 2 ಗಂಟೆಗೆ ಹೋಗಿದ್ರು. ಅವರು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿ 2 ಗಂಟೆ ತನಕ ನಮ್ಮ ಎಷ್ಟು ಜನ ಇರ್ತಾರೆ ಅಷ್ಟು ತನಕ ಇರ್ತಾರೆ. ತುಂಬ ಹಳೆ ನೋವೆಲ್ಲ ಆಗಿದ್ರೆ 1-2 ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗೋದಿಲ್ಲ. ಒಂದು 5-6 ಬಾರಿ ಬರಬೇಕಾಗತ್ತೆ. ಅದೇ ಈಗ ರೀಸೆಂಟ್ಲಿ ಆಗಿರುವಂತಹ ನೋವುಗಳಾದರೆ 1 ಅಥವಾ 2 ಬಾರಿ ಹೋದರೆ ಕಡಿಮೆ ಆಗಿಬಿಡತ್ತೆ. ಎಷ್ಟೊಂದು ಜನ ಸೊಂಟ ನೋವು, ಕಾಲು ನೋವು, ಕೈ ನೋವು ಅನ್ನೋರಿಗೆಲ್ಲ ಚೆನ್ನಾಗಿ ವಾಸಿಯಾಗಿದೆಯಂತೆ. ಎಷ್ಟೊಂದು ಜನ ಹೇಳಿದ್ರು. ಸ್ಪರ್ಶ ಕಡಿಮೆ ಆದರೆ ಜ್ಞಾಪಕಶಕ್ತಿ ಕಡಿಮೆ ಆಗಿರ್ತದೆ. ಅದೇ ಈ ಬೆರಳಿಗೆ ಸ್ಪರ್ಶ ಹೋಗ್ಬಿಟ್ರೆ ಜ್ಞಾಪಕಶಕ್ತಿ ಕಡಿಮೆ ಆಗಿರ್ತದೆ. ಇದನ್ನು ಸರಿ ಮಾಡಿದ್ರೆ ಸರಿ ಆಗ್ಬಿಡ್ತದೆ. ಮಾಡ್ಕೊಡ್ತೀನಿ. ಯಾವಾಗ ಈಗ ಹೇಳಿದ್ರೆ ಈಗ ನೆನಪಿರೋದಿಲ್ಲ. ಇಲ್ಲ ಮತ್ತೆ ಅವ್ರು ಕಾಲ್ ಮಾಡ್ಕೊಳ್ಬೇಕು, ನೆನಪಿರೋದು ತುಂಬ ಕಡಿಮೆನೆ. ಇಲ್ಲ, ಇದು ಸ್ಪರ್ಶ ಹೋದ್ರೆ ಆಗ್ತದೆ. ಹಂಗೆ ನಮ್ಮ ಮಾಸ್ಟರ್ ಹೇಳಿದ್ರು ನೋಡಿದ ಅವರು ಮನೆಯವರಿಗೆ ಆರಾಮಿಲ್ಲಾಗಿತ್ತಂತೆ, ಕರೆಕ್ಟ್ ಆಯ್ತಂತೆ. ಅವರು ಈ ಕುಮಟಾದಿಂದ ಒಳಗೆ ಹಂಸಳ್ಳಿ ಅಂತ ಬರುತ್ತೆ, ಹಳದಿಪುರಿಂದ ಒಳಗೆ ಹೋಗಬೇಕು, ಅಲ್ಲಿ ಬರ್ತಾರೆ. ಅವರು ನಮ್ದು ಈ ಊರಿಗೆ ಬರ್ಲಿಕ್ಕೆ ಮಾಡಿ 8 ವರ್ಷ ಆಯ್ತಂತೆ. ಆದರೆ ನಮ್ಗೆ ಗೊತ್ತಾಗಿರಲಿಲ್ಲ. ನಮ್ಮ ವರ್ಕ್ ಅಂದ್ರೆ ದೂರ ಆಗ್ತದಲ್ಲ ಪ್ರಚಲಿತ, ಆದರೂ ನಂಬದಿ ಗೊತ್ತಾಗೋದು ಭಾಳ ಕಷ್ಟ. ಗೊತ್ತಾಗೋದು ಭಾರಿ ಕಷ್ಟ, ನಮಗೂ ಗೊತ್ತಾಗಲ್ಲ. ನೀವು ಬಂದಿರೋದು ಎಲ್ಲಿಂದ? ನಮ್ಮ ಮುರುಡೇಶ್ವರದಿಂದ. ಅದು ಮೊನ್ನೆ ಒಂದು ಪೇಷಂಟ್ ಕರ್ಕೊಂಡು ಹೋಗಿದ್ನ, ಅವರು ಶೋರೂಮ್ನವ್ರೊಬ್ಬರು ಇಲ್ಲಿ ಬಂದಿದ್ರಂತೆ. ಅವರು ತುಂಬ ವರ್ಷದಿಂದ ನೋವು ಹಂಗೆ ಇತ್ತು, ಇಲ್ಲಿ ಬಂದ್ಮೇಲೆ ಕಮ್ಮಿ ಆಯ್ತು ಅಂದರೆ ನಂಗೆ ಅದು ನಂಬರ್ ಕೊಡಿ ನಾನು ಹೋಗ್ತೇನೆ ಅಂದರೆ ಅದಕ್ಕೆ ಸಂಡೇ ಬರ್ತಾರೆ ಅವರು. ಇಲ್ಲಿ ಅಂತಾರೆ ಜುಮ್ಮು ಅಂತ. ಲೈಟ್ ಇಲ್ಲಿ ಮಾತ್ರ ಸಿಕ್ಕಾಬಿಟ್ರೆ ಅಂತ. ನಮ್ಮದು ಡ್ರೈವಿಂಗ್ ಫೀಲ್ಡ್ ಅಲ್ಲ, ಸ್ವಲ್ಪ
ಅಮ್ಮ ಕರೆಕ್ಟ್ ಆದ್ರಲ್ಲ ನೋಡುವ. ಈಗ ಕರೆಕ್ಟ್ ಆಗಿದಲ್ಲ ಮತ್ತೊಂದು ಸಲ ಬಂದ್ರೆ ಸರಿ ಹೋಯ್ತು. ಎಷ್ಟು ಸಲ ಬರ್ಬೇಕಾಗ್ತದೆ ಸರ್? ಸರ್ ಎಷ್ಟು ಸಲ ಬರ್ಬೇಕತ್ತೆ ಆ್ಯಕ್ಚುಲಿ? 2 3 ಇನ್ನು ಕೆಲವೊಬ್ಬರಿಗೆ ಮೂಳೆಯಲ್ಲಿ ಪ್ರಾಬ್ಲಮ್ ಇದ್ರೆ 2 3 ತಿಂಗಳು ಬರಬೇಕು. ನಿಧಾನ ಆಗ್ತದೆ ಸ್ವಲ್ಪ. ಮೂಳೆ ಪ್ರಾಬ್ಲಮ್ ಬೇಕಾಗೋದಿಲ್ಲ, ನರದ್ವಾದ್ರೆ ಪಟ್ಟ. ಅದು ನಮ್ಮ ಮೂಳೆ ಪೆಟ್ಟದ್ದೇ ಅದು. ಬಿದ್ದದ್ದಾ? ಅಂದ್ರೆ ಆ ಕೈ ಹಿಂದೆ ಮಾಡೋಕ್ಕಾಗೋದಿಲ್ಲ ಆಯ್ತು ನಿಮಗೆ? ಇಲ್ಲಪ್ಪ, ಹಿಂಗೆಲ್ಲ ಮಾಡೋಕೆ ಹೋಗುದಿಲ್ಲ, ಹಿಂಗೆ ಮಾಡೋಕೆ ಹೋಗುದು. ಹೀಗೆ ಕಟ್ಟನ್ನ ಹಿಂಗೆ ಮಾಡ್ಕೊಂಡು ಕೂತ್ರೆ ಹಿಂಗೆ ನೋವುಕಾಗುದು. ನೇಗೋಕ್ಕಾಗುದಿಲ್ಲ. ಈಗ ಈಚೆಗೆ ಮನೆ ಕಂಡ್ರೆ ಈಚೆಗೆ ಮಾಡೋಕೆ ಹೋಗುದಿಲ್ಲ, ಹ್ಞೂ. ಈಚೆಗೆ ಮನೆ ಕಂಡ್ರೆ ಆಚೆಗೆ ಮಾಡೋಕೆ ಹಿಂಗೆ. ಈ ಫ್ರೋಜನ್ ಶೋಲ್ಡ್ರಿಗೆಲ್ಲ ಯಾವ ಥರ ಸರ್ ಅದು? ಮಾಡ್ಲಿಕ್ಕೆ ಆಗ್ತದೆ. ಅದು ಯಾವ ಥರ ಅದು ಫ್ರೋಜನ್ ಶೋಲ್ಡ್ರ್ ಅದು ಹೆಂಗೆ ಬರುತ್ತೆ ಅದು? ಇದು ಅಕ್ಯುಪ್ರೆಷರ್ನಿಂದನೇ ಆ ಪಾಯಿಂಟ್ಸ್ಗಳಿಗೆ ಹಾಕ್ತೇವೆ. ಆನಂತರ ಅಲ್ಲಿ ಫ್ರೋಜನ್ ಶೋಲ್ಡ್ರಿಗೆ ಪಟ್ಟಿ ಹಾಕ್ತೇವೆ. ನಂಗೆ ಫ್ರೋಜನ್ ಶೋಲ್ಡ್ರ್ ಆಗಿತ್ತು, ಕಡಿಮೆ ಆಗಿದೆ, ಆದ್ರೆ ಎಲ್ಲೋ ಒಂಥರ ಇಲ್ಲಿ ಹಿಡ್ದಂಗೆ ಆಗ್ತದೆ. ಸರಿ ಮಾಡ್ಲಿಕ್ಕೆ ಆಗ್ತದೆ. ಹೀಗೆ ನಮ್ಮ ವಯಸ್ಸು ಸಿಗದಿ ಮೆಣಸು ತುಂಬುದಿಲ್ವಾ, ಮೆಣಸು ತುಂಬಿ ಪ್ಯಾಕ್ ಮಾಡಿ ಇಡುದಿಲ್ಲ, ಹಾಗೆ ಸುಟ್ಟು 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 ಬರುವುದು. ನಮ್ಮ ಗಟ್ಟಿ ಆಗೋದು, ಎರಡು ಬದಿ ಒಂಥರ ಒಳಗೊಂದೊಳಗೆ ಸುಟ್ಟಂಗಾಗೋದು. ನಿಮ್ದು ಊಟ ಸರ್? ದಿನ ಸುಡುವುದು. ಅಷ್ಟು ತನಕ ಊಟ ಮಾಡೋದಿಲ್ವಾ? ಅಷ್ಟು ತನಕ ಅಯ್ಯೋ, ಒಂದೊಂದು ಸರ್ತಿ 4-5 ಗಂಟೆ ಮಟ್ಟ ಪೇಷಂಟ್ ಆದರೆ ಊಟನೇ ಮಾಡೋದಿಲ್ಲ. ಸ್ಕಿಪ್ ಆ ದಿವಸ ಊಟನೇ. ಆ ದಿವಸ ಊಟ ಆ ದಿವಸ ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದು ಆಗ್ತದೆ. ಹಂಗೆ ಭಾಳ ಸರ್ತಿ ಆಗ್ತದೆ. ಮಧ್ಯೆ ಒಂದು 10 ನಿಮಿಷ ಗ್ಯಾಪ್ ತಗೊಂಡು ಊಟ ಮಾಡ್ಕೊಳ್ಬೇಕು. ಪೇಷಂಟ್ ಇದ್ದಾಗ ಊಟ ಮಾಡೋದಿಲ್ಲ. ಎಷ್ಟು ಗಂಟೆ ಬಂದು ಮುಡ್ತೀರಾ ಸರ್ ಇಲ್ಲಿಗೆ? ಸಾಮಾನ್ಯ ಅಲ್ಲಿ ಚಿಂತಾ ಬಂದ್ಬಿಡ್ದಾಗ 9 ಕಾಲಾಗಿರ್ತದೆ. ನಾನು ಕೆಲವೊಂದು ಮನೆ ವಿಸಿಟಿಗೆ ಹೋಗಿರ್ತೀನಲ್ರಿ, ಅವು ಮುಗಿಸ್ಕೊಂಡು ಇಲ್ಲಿ ಬರ್ಮಟ 10-11 ಗಂಟೆ ಆಗುತ್ತೆ. ಓಹೋ. ನೋಡಿ, ನಿಮ್ಮದು ಸೋಲಾಪ್ಲೆಕ್ಸ್ ಅಭಿಚಕ್ರ ಜಾಗದು. ಈ ಕೆರೆ ಕೂಡಿಸಿದ್ರೆ ಈ ಬೆರಳು ಉದ್ದ ಈ ಬೆರಳು ಉದ್ದ ಕಾಣಿಸ್ತದೆ ನಿಮಗೆ? ಯಾವಾಗಲೂ ಬೆಳಿಗ್ಗೆ ಹಿರಿಯರ ಕೈ ನೋಡ್ಕೊಂಡು ಹೇಳ್ರಿ ಹೇಳ್ತಾರಲ್ಲ, ಇದಕ್ಕೆ ಈ ಗೆರೆ ಕೂಡಿಸಿದ್ರೆ ಈ ಗೆರೆ ಕೂಡಬೇಕು. ಇದೆ ನಮ್ದು ಹಿಂಗೆ ಕೂಡಬೇಕು. 1 ನಿಮಿಷ ತೋರಿಸ್ತೀನಿ. ಕೈ ಕೊಡಿ. ಸರಿ ಆಯ್ತಾ ನೋಡಿ? ಯಾಕೆ ಹೆಚ್ಚು ಕಮ್ಮಿ ಆನು ನಟ್ಪಟ್ನೆ ಸರಿ ಆಗ್ಬಿಡ್ತದೆ ಅದು ನರದೊಳಗೆ. ಹಿಂಗೆ ಇಟ್ಕೊಂಡು ಹೋಗ್ಬೇಕು ನೀವು 3 ದಿವಸ. ಊಟ ಗಿಟ ಮಾಡೋಕ್ಕಿಲ್ಲ. ನಾಭಿಚಕ್ರ ಚಾರ ಇತ್ತು ಅಂತ ಸೋಲಾಪ್ಲೆಕ್ಸ್. ಸರ್ ದೇವ್ರು ಸರ್, ಲೇಟ್ ಆಗ್ಬಿಡ್ತೀವಿ ಸಿಗ್ಲಿಕ್ಕೆ. ಹೌದು ಸತ್ಯ. ಮಗ್ಗೆ ಕೈ ತೋರಿಸಿ ಇದು ಹೇಳಕ್ಕೂ ಹಾಕಂತ. ಸರಿ ಹಾಂ ಸರಿ, ಸತ್ಯ. ಇನ್ನು ಎಷ್ಟು ಇದು ಡಿಫ್ರೆನ್ಸ್ ಇತ್ತು? ಬಿಡಿ, ಇದು ನಾ ಹೇಳಿದ್ದಲ್ಲ, ನಿಮ್ಮ ಮನೇಲಿ ಹಿರಿಯರು ಹೇಳ್ತಾರಲ್ರಿ, ಬೆಳಗ್ಗೆ ಅದು ಕೈ ನೋಡ್ಕೊಂಡು ಹೇಳ್ರಿ. ಕರೆಕ್ಟ್ ಇದೆಯಲ್ಲ? ನಂದು ನೋಡ್ತೀವಿ ನಿಮಿಷ. ಇವರಿಗೆ ಕಾಲು ಸ್ವಲ್ಪ ಬೆಂಡ್ ಆ ಥರ ಆಗಿಬಿಟ್ಟಿದೆ, ಹಾಗಾಗಿ ಇವರಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ. ಅಂದರೆ ಬಾಗಿದೆ ಅಂತ ಹೇಳ್ತಾಯಿದ್ರು, ಹಾಗಾಗಿ ಬೇಗ ಇವರಿಗೆ ಗುಣ ಆಗಲ್ಲ. ಒಂದು 2ರಿಂದ 3 ತಿಂಗಳ ಬರಬೇಕಾಗತ್ತೆ ಅಂದೆ. ಅಂದರೆ ಸಂಡೇ ಒಂದೇ ದಿನ ಇವ್ರು ಬರೋದು. ಸಂಡೇ ಒಂದೇ ದಿನ ಆದ್ದರಿಂದ ತಿಂಗಳಲ್ಲಿ ಒಂದು 4 ದಿವಸ ಬರಬೇಕಾಗತ್ತೆ. ಹಾಗಾಗಿ ಇವರು ಒಂದು 2ರಿಂದ 3 ತಿಂಗಳ ಬರಬೇಕಾಗತ್ತೆ. ಹಾಗೆ ಅವರಿಗೆ ಅವ್ರದ್ದು ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಸಹ ನಮಗೆ ಹೇಳ್ತಾ ಇದ್ರು ಅವರು. ಆಮೇಲೆ ಒಬ್ಬರಿಗೆ ಒಂದು ಪೇಷಂಟಿಗೆ ಅವರು 300 ರೂಪಾಯಿ ತಗೊಳ್ತಾರೆ. ಹಾಗೆ ಚೀಟಿ ಅಂತ ಒಂದು 20 ರೂಪೀಸ್ ತಗೊಳ್ತಾರೆ. ಖಾಲಿ 320 ರೂಪೀಸ್ಗೆ ಎಲ್ಲೂ ವಾಸಿ ಆಗದಿರುವಂಥ ಎಷ್ಟೋ ಹಳೆ ನೋವಿದ್ರೂ ಸಹ ವಾಸಿ ಆಗುತ್ತಂತೆ. ಎಷ್ಟೊಂದು ಜನ ಬಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ. ನಮಗೆ ಗೊತ್ತಾಗಲಿಕ್ಕೆ ಸ್ವಲ್ಪನೇ ಟೈಮ್ ಹಿಡಿತು.
ನಮಗೊಬ್ಬರು ಹೇಳಿದ್ರಿಂದ ಅವರಿಗೆ ಹುಷಾರಾದ ನಂತರ ಅವ್ರು ನಮ್ಗೆ ಹೇಳಿದ್ರಿಂದ ನಾವು ಸಹ ಬಂದಿದ್ವಿ. ನಾವು 1 ಅಥವಾ 2 ಅಟೆಂಪ್ಟಲ್ಲಿ ಸ್ವಲ್ಪ ಗೊತ್ತಾಗಿದೆ. ಹಾಗಾಗಿ ಈಗ ಟ್ರೀಟ್ಮೆಂಟ್ ಸಹ ಮಾಡ್ತಾಯಿದ್ವಿ. ಹಾಗೆ ನಮ್ಮ ಮನೆಯವರು ಸಹ ಇವತ್ತು ತೋರಿಸ್ಕೊಂಡ್ರು. ಇದೆ ಸ್ವಲ್ಪ ಸ್ವಲ್ಪ ಕೈ ನೋವಿತ್ತು. ಒಂದ್ಸಲ ಸೀದಾ ಮಾಡಿ ನೀವು ಹಿಂಗೆ ಮಾಡಿ ಕೈ ಎತ್ತತ್ರಿ. ಅವ್ರು ಕೈ ಎತ್ತಬೇಕಾದ್ರೆ ಆಗ್ತದೀಗ. ಮೊದಲೊಂದು ಆಗ್ತಿತ್ತು, ಸ್ವಲ್ಪ ಎಲ್ಲೋ ಹಿಡಿತದೆ ಅಷ್ಟೇ. ಈಗ ಸರಿ, ಈಗ ಹಿಡಿತದೆ, ಹಿಡಿದಂಗೆ ಆಗುತ್ತೆ ಸ್ವಲ್ಪ. ಅದು ನೋವಿದೆ, ಇದೆ ಹಿಂಗೆ ತಿರ್ಸ್ಲಿಕ್ಕೆ ಆಗಲ್ಲ, ಇದು ರೊಟೇಟ್ ಮಾಡ್ಲಿಕ್ಕೆ ಆಗಲ್ಲ. ಈಗಿಲ್ಲ. ನಂಗೆ ಈ ಬೆರಳನ್ನು ತೋರಿಸ್ಕೊಂತೆ. ಈ ಕೈ ನೋವು ಹಿಂಗೆ ಮಾಡಿ ನೋವು. ಇಲ್ಲಿ ಅದೇನೋ ಸರ್, ಅದು ಸ್ವಲ್ಪ ಸೌಂಡ್ ಬಂದಂಗೆ ಆಗುತ್ತೆ. ಪರವಾಗಿಲ್ಲ. ಈಗ ನಾನು ನಿಮ್ಗೆ ಅದರ ಬದಲಿ ಬೇರೆ ಹಾಕಿದ್ದೆ ನಾನು. ಅತ್ತಿಗದು ಪ್ರೊಟೆಕ್ಟ್ ಹಾಕೊಂಡಿದ್ದದು. ಇನ್ನದ್ರ ಔಷಧಿ ಬಿಡೋದಿಲ್ಲ ಅದು. ರಕ್ತ ಸಂಚಾರನ ಆಗೋದಿಲ್ಲ ರೀ ಕಾಲಿಗೆ, ಪಾದಕ್ಕೆ ಯಾವ್ದು ಹಾಕಿದ್ರೆ. ತೆಗಿಬೇಕಾ? ಸ್ವಲ್ಪ ತೆಗಿಬೇಕಾ? ನನಗೂ ಸಹ ಅಕ್ಯುಪ್ರೆಷರ್ ಟ್ರೀಟ್ಮೆಂಟನ್ನು ಮಾಡ್ಕೊಂಡು ಬಂದೆ. ಯಾಕಂದರೆ ನನಗೆ ಸ್ವಲ್ಪ ಜಾಸ್ತಿ ನೋವುಂಟು, ಅಂದರೆ ಹಳೆಯ ನೋವುಂಟು. ನನಗೆ ಕೈಗೆ ಉಗುರು ತೆಗೆದಿರೋದ್ರಿಂದ ನನಗೆ ನೋವುಂಟು. ಹಾಗಾಗಿ ನನಗೆ ನಾನು ಹಾಕ್ಕೊಂಬಂದಿರೋದು ಎಲ್ಲ ಕಡೆ ಕಾಣ್ತಾ ಇತ್ತು. ಕೈ ಮತ್ತು ಕಾಲಿಗೆ ಮಾಡ್ಕೊಂಡ್ಬಂದರು. ಮಧ್ಯಾಹ್ನದ ಊಟ ಗಡಬಿಡಿಲಿ ಮಾಡ್ಕೊಂಡು ಹೋಗಿರೋದ್ರಿಂದ ಸರಿಯಾಗಿರಲಿಲ್ಲ. ಹಾಗೆ ಮನೆಗೆ ಬಂದ ನಂತರ ಸ್ನ್ಯಾಕ್ಸಿಗೆ ಏನಾದ್ರು ಬೇಕಂತ ಕೇಳ್ತಾಯಿದ್ರು. ಹಾಗೆ ಮೆಣಸಿನ್ಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಹಾಗೆ ಆಲೂಗಡ್ಡೆ ಮಂಚೂರಿಯನ್ನು ಸಹ ಮಾಡಿ ತಿಂದಾಯಿತು. ಇವಾಗ ಟೀ ಟೈಮ್ಗೆ ಅಷ್ಟು ತಿಂಡಿ ಮಾಡಿ ತಿಂದ್ವಿ. ಹಾಗೆ ಸಾಯಂಕಾಲ ಕುಮಟಾದಿಂದ ಬರುವಾಗ ನಾವು ಮಟನನ್ನು ತಗೊಂಡು ಬಂದಿದ್ವಿ. ಸಂಡೇ ಬೆಳಿಗ್ಗೆ ನಾನ್ ವೆಜ್ ಅಂದರೆ ಜಸ್ಟ್ ಸಟ್ಲಿ ಸಾರಷ್ಟೇ ಮಾಡಿದ್ದೆ. ಹಾಗಾಗಿ ಚಿಕನ್ ಮಟನ್ ಏನೂ ಮಾಡಿರಲಿಲ್ಲ. ಹಾಗೆ ಬರುವಾಗ ಮಟನನ್ನು ತೊಗೊಂಬಂದಿದ್ದೆ. ಮಟನ್ ನೋಡಿ ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಹಾಕ್ಕೊಂಬಂದಿದ್ದೆ. ನಂದು ಆ ಮಧ್ಯ ಬೆರಳಿನ ಉಗುರು ನನಗೆ ತೆಗೆದಿರೋದ್ರಿಂದ ನನಗೆ ಕೈ ನೋವು ಯಾವಾಗಲೂ ಇರುತ್ತೆ. ಹಾಗಾಗಿ ನನಗೂ ಸಹ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಬಂದಿದ್ದೆ. ಅದೇ ಕೈಯಲ್ಲಿ ನಾನು ಕೆಲಸ ಮಾಡಬೇಕಾಗಿ ಬಂತು. ತೊಂದರೆ ಇಲ್ಲ ಕೆಲಸ ಮಾಡಿದ್ರಿ ಅಂತಲೂ ಹೇಳಿದರು. ನಾನು ಮತ್ತೆ ಟ್ರೀಟ್ಮೆಂಟ್ಗೆ ಹೋಗಿಲ್ಲ. ಒಂದು ಬಾರಿ ಅಷ್ಟೇ ಟ್ರೀಟ್ಮೆಂಟನ್ನು ಮಾಡ್ಕೊಂಡು ಬಂದಿದ್ದೆ. ಈಗ ಮಟನ್ ಸಾರು ಮಾಡೋದನ್ನು ನಾನೇನು ವಿಡಿಯೋ ಎಲ್ಲ ಮಾಡಿಲ್ಲ. ಯಾಕಂದರೆ ವಿಡಿಯೋ ಮಾಡ್ಕೊತ ಮಾಡಿದರೆ ತುಂಬ ಲೆಂತಿ ಆಗುತ್ತೆ ಅಂತ ಹಾಗೆ ವಿಡಿಯೋ ಮಾಡಿಲ್ಲ. ಹಾಗೆ ತರಕಾರಿ ಎಲ್ಲ ತಗೊಂಡು ಬಂದಿದ್ದೆ ನಾನು. ಬರುವಾಗ ಮಟನ್ನು, ತರಕಾರಿ, ಹಣ್ಣು ಎಲ್ಲನೂ ತೆಗೆದುಕೊಂಡು ಬಂದಿದ್ದೆ ನಾನು. ನೋಡಿ ಸ್ವಲ್ಪ ಬಾಳೆಹಣ್ಣು, ಆರೆಂಜ್, ಆಮೇಲೆ ತರಕಾರಿ, ದಾಳಿಂಬೆನೂ ಸಹ ತಂದಿದ್ದೆ. ನನ್ನ ಮಗ ಎತ್ತಿ ಸೈಡ್ ಇಟ್ಟು ಹೋಗಿದ್ದಾನೆ ಅವನು. ಹಾಗೆ ನಾನು ನೋಡ್ತಾ ಇದ್ದೆ ಎಲ್ಲಿಟ್ಟ ಇವನು ಅಂತ. ನೋಡಿದರೆ ಅಲ್ಲಿ ಫ್ರೂಟ್ ಬಾಸ್ಕೆಟಲ್ಲಿ ಹಾಕಿ ಎತ್ತಿಟ್ಟಿದ್ದಾನೆ. ಈಗೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಹಾಗೆಯೇ ಮಟನ್ ಸಾರೆಲ್ಲ ಮಾಡಬೇಕು. ಯಾಕಂದರೆ ಬೇಗನೆ ಮಾಡಿಕೊಂಡು ನಾನು ಹೋಗಿದ್ದೆ. ಹಾಗೆ ಇದು ನೆಕ್ಸ್ಟ್ ಡೇ ನಾನು ನಮ್ಮ ಊರಿನ ದೇವ್ರ ಮನೆಗೆ, ನಮ್ಮ ಮನೆ ಹತ್ತಿರ ಇರೋ ಎಲ್ಲಿ ಸಿಗುತ್ತೆ ಟೈಮ್ ಆಗಿದ್ದರೆ ಅಷ್ಟು ಟೈಮಿಗೆ ಹೋಗಿದ್ದೆ. ಹಾಗೆ ಅದು ಸಹ ಒಂದು ಕ್ಯಾಪ್ಚರ್ ಮಾಡಿದ್ದೆ. ಮತ್ತು ಹೊಳೆಯೆಲ್ಲ ಸಿಗುತ್ತೆ ಅಲ್ಲಿ ಹೋಗುವಾಗ. ಹಾಗೆ ಗಾಡಿನ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಅಲ್ಲಿ ಸಹ ತುಂಬ ಚೆನ್ನಾಗಿದೆ ನೇಚರಲ್ಲಿ ಹೋಗುವಾಗ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಆನಂತರ ನೋಡಿ, ಇದು ನಾನು ಮೆಣಸೆಲ್ಲ ಒಣಸಿದ್ನಲ್ಲ, ಹಾಗಾಗಿ ಸ್ವಲ್ಪ ಮಸಾಲ ಪೌಡ್ರ್ ಮಾಡ್ಕೊಳ್ಳೋಣ ಅಂತ ನಾನು ಮೆಣಸನ್ನು ಒಣಸಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ, ಧನಿಯಾ, ಕೊತ್ತಂಬರಿ,
ಧನಿಯಾ, ಕೊತ್ತಂಬರಿ, ಹಾಗೇ ಜೀರಿಗೆ, ಬಡೆಸೊಪ್ಪು ಮತ್ತು ಎಲ್ಲ ಥರ ಗರಂ ಮಸಾಲ, ಸ್ವಲ್ಪ ಏನಂದರೆ ಅದು ಗಸಗಸೆ ಎಲ್ಲನೂ, ಗಸಗಸೆ ಎಲ್ಲನೂ ಸಹ ಹುರ್ಕೊಂಡು ಮಿಲ್ಲಿಗೆ ಹಾಕಿ ಪೌಡ್ರ್ ಮಾಡಬೇಕು.